ಏಚೋ ಯವ ಯಾವಹ ಸೂತ್ರದಿಂದ ಯಾಂತಾದೇಶ ವಾಂತಾದೇಶ ಸಂಧಿಯನ್ನ ಹೇಳಿದ್ರು. ಅಲ್ಲಿ ಎ ಓ ಐ ಔ ಅಕ್ಷರಗಳು ಅಯ್ ಅವು ಆಯ್ ಆವ್ ಇವುಗಳಿಂದ ರಿಪ್ಲೇಸ್ ಆಗಲ್ಪಡುತ್ತವೆ. ದೆ ಗೆಟ್ ರಿಪ್ಲೇಸ್ಡ್, ಆದೇಶ ಆಗುತ್ತೆ ಯಾವಾಗ ಈ ಅಕ್ಷರಗಳ ಮುಂದೆ ಸ್ವರ ಇದ್ದಾಗ. ಆದರೆ ವಾಂತೋ ಈ ಪ್ರತ್ಯಯ ಅನ್ನೋ ಸೂತ್ರದಿಂದ ಇದರಲ್ಲಿ ವಾಂತಹ ಈ ಪ್ರತ್ಯಯೇ ಅಂತ 3 ಪದಗಳಿದೆ. ಮುಂದುವರೆದು ಹೇಳ್ತಾರೆ, ಬರೀ ಸ್ವರ ಮಾತ್ರ ಅಲ್ಲ, ಯ ವರ್ಣ ಆದಿಯಲ್ಲಿರುವ ಪ್ರತ್ಯಯ ಪರದಲ್ಲಿರುವಾಗಲೂ ಓ ಮತ್ತು ಔಗಳಿಗೆ ಕ್ರಮವಾಗಿ ಔ ಮತ್ತು ಆವುಗಳು ಆದೇಶವಾಗಿ ಬರುತ್ತವೆ. ವೆನ್ ದ ಸಫಿಕ್ಸಸ್ starting with the letter y are preceded by the letters o and au, the letters o and au get replaced by au and au. In this condition also it will happen. ಪ್ರತ್ಯಯಗಳು ಅಂದ್ರೆ ಸಫಿಕ್ಸಸ್. ಯ ಇಂದ ಸ್ಟಾರ್ಟ್ ಆಗುವ ಸಫಿಕ್ಸ್ಗಳು, ಅಂತಹ ಸಫಿಕ್ಸ್ಗಳು ಅಥವಾ ಪ್ರತ್ಯಯಗಳು ಓ ಔಗಳ ಮುಂದೆ ಇದ್ದಾಗ then also we change the letter o and au to au and au. ಅದೇ ವಾಂತಾದೇಶ ಸಂಧಿಯಲ್ಲಿ ಏನ್ ಹೇಳಿದಾರೋ ಅದೇ ರಿಪ್ಲೇಸ್ಮೆಂಟ್ ಇಲ್ಲಾಗುತ್ತೆ. ಬಟ್ ಎರಡನೇ ಪದದ ಅಥವಾ ಎರಡನೇ ಪಾರ್ಟ್ ನ ಮೊದಲನೇ ಅಕ್ಷರ ಯ ಆಗಿದ್ದು ಅದು ಪ್ರತ್ಯಯ ಆಗಿದೆ. ದೆನ್ ದಿಸ್ ವಿಲ್ ಹ್ಯಾಪನ್. ಎಕ್ಸಾಂಪಲ್ ವಿ ವಿಲ್ ಸಿ ಗೋ ಅಂಡ್ ಯಮ್. ಯಮ್ ಅಂದ್ರೆ ಯತ್ ಅನ್ನೋ ಪ್ರತ್ಯಯ, ಅದು ಪದ ಆದಾಗ ಯಮ್ ಆಗಿದೆ. ಯತ್ ಅನ್ನೋ ಪ್ರತ್ಯಯ, ಯತ್ ಇಸ್ ಅ ಸಫಿಕ್ಸ್, ಇಟ್ ಹ್ಯಾಸ್ ಯ ಇನ್ ದ ಬಿಗಿನಿಂಗ್. ದ ಲೆಟರ್ ಗೋ ಹ್ಯಾಸ್ ಓ ಇನ್ ದ ಎಂಡ್. ಸೊ ಓ ಇಸ್ ಫಾಲೋಡ್ ಬೈ ಅ ಸಫಿಕ್ಸ್ ವಿಚ್ ಹ್ಯಾಸ್ ಯ. ಸೊ ಇಲ್ಲಿ ಒವೆಲ್ ಇಲ್ಲದೆ ಇದ್ರೂ ಕೂಡ ಈ ಓ ಅನ್ನೋದು ಔ ಆಯ್ತು, ಆಗಿ ಗೋ ಯಮ್ ಬಿಕಮ್ಸ್ ಗವ್ಯಂ. ಸಿಮಿಲರ್ಲಿ ನೌ ಯಮ್, ಯಮ್ ಅಂದ್ರೆ ಯತ್ ಪ್ರತ್ಯಯ, once again ನೌ ಬಿಕಮ್ಸ್ ಆವ್ ನಾವ್ಯಂ. ನೌ ಯಮ್ ನಾವ್ಯಂ, ಗೋ ಯಮ್ ಗವ್ಯಂ. ಸೊ ಇಲ್ಲಿ ಯಮ್ ಅನ್ನೋದು ಹಾಗೆ ಉಳ್ಕೊಳ್ಳುತ್ತೆ, ಓ ಮತ್ತೆ ಔಗಳು ಮಾತ್ರ ಔ ಆವ್ ಆಗಿ ಬದಲಾಗ್ತವೆ. ಇಲ್ಲೂ ಕೂಡ ವಾಂತಾದೇಶ ಸಂಧಿ. ವಾಂತಹ ಅಂದ್ರೆ ಕೊನೆಯಲ್ಲಿ ವ ಇರುವ ಅಕ್ಷರ, ಔ ಮತ್ತೆ ಆವ್ ಅಕ್ಷರದ ಸಮೂಹ, ಅದಕ್ಕೆ ವಾಂತಹ, ವಾಂತಗಳು ಅಂತಾರೆ, ಅವುಗಳು ಬರ್ತವೆ. ಸೊ ಗವ್ಯ ಅಂದ್ರೆ ಗೋ ಅಂದ್ರೆ ಹಸು, ಹಸುವಿಗೆ ಸಂಬಂಧಪಟ್ಟಿರೋದು ಗವ್ಯ. ಹಸುವಿನಲ್ಲಿ ಎಕ್ಸ್ಕ್ಲೂಸಿವ್ಲಿ ಅಬೌಟ್ ಕೌ, ದಟ್ ಈಸ್ ಗವ್ಯ, ಗೋ ವಿಶಿಷ್ಟವಾಗಿರೋದು. ನಾವ್ಯ ಅಂತ ಹೇಳಿದ್ರೆ ನೌ ಅಂದ್ರೆ ಬೋಟ್, ಶಿಪ್ ಅಂತ, ಅದು ರಿಲೇಟೆಡ್ ಆಗಿದೆ. ಸೊ ಅದು ನಾವ್ಯ. ಸೊ ಆ ಅರ್ಥದಲ್ಲಿ ಇಲ್ಲಿ ವಾಂತಾದೇಶ ಸಂಧಿ ಆಗಿದೆ. ದಿಸ್ ಇಸ್ ವಾಂತೋಯಿ ಪ್ರತ್ಯಯ, ಎಕ್ಸ್ಟೆನ್ಷನ್ ಆಫ್ ಯಾಂತಾದೇಶ ವಾಂತಾದೇಶ ಸಂಧಿ. ಈ ಪದಗಳೆಲ್ಲ ಬರ್ತವೆ, ವಿ ನೀಡ್ ಟು ನೋ ಕವ್ಯಂ ಅನ್ನೋಲ್ಲಿ ಏನಾಗಿದೆ, ನಾವ್ಯಂ ಅನ್ನೋಲ್ಲಿ ಏನಾಗಿದೆ ಅಂತ ಮುಂದೆ ಬೇಕಾಗತ್ತೆ. therefore these additional rules are said in different sutras. ಇನ್ನೂ ಒಂದಿದೆ, ಅಧ್ವ ಪರಿಮಾಣೇಚ. ಅಧ್ವ ಪರಿಮಾಣೇಚ. ಅಧ್ವ ಅಂದ್ರೆ ಮಾರ್ಗ ಅಂತ, ರೂಟ್, ರೋಡ್, ಪಾತ್ ಅಂತ ಅರ್ಥ. ಪರಿಮಾಣ ಅಂದ್ರೆ ಮೆಷರ್ಮೆಂಟ್. ಆ ಅರ್ಥದಲ್ಲಿ ಅಧ್ವ ಅಂದ್ರೆ ದಾರಿ, ದಾರಿ, ಮಾರ್ಗ, ಪರಿಮಾಣ. ಮಾರ್ಗ ಅಂದ್ರೆ ರೂಟ್, ರೋಡ್, ಅದರ ಮೆಷರ್ಮೆಂಟ್. ಈಗ ಕಿಲೋಮೀಟರ್, ಮೀಟರ್, ಮೈಲಿ ಈ ತರ ಎಲ್ಲ ಹೇಳ್ತೀವಿ, ಆವಾಗ ಬೇರೆ ಬೇರೆ ಪದಗಳನ್ನ ಉಪಯೋಗಿಸ್ತಿದ್ರು ಹಿಂದೆ. ಹಾಗೆ ಯಾವ್ದಾದ್ರು ಪದಗಳನ್ನು ಉಪಯೋಗಿಸಿದಾಗ ಎಸ್ಪೆಷಲಿ ಯೂತಿಹಿ ಅನ್ನೋ ಪದನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯೂತಿ ಅಂದ್ರೆ 2 ಮೈಲುಗಳಷ್ಟು ದೂರ ಅಂತ ಅರ್ಥ. 2 miles of distance approximately is yuti. It was called like that. ಆಲ್ಮೋಸ್ಟ್ ಆ ಮೀನಿಂಗ್ ಅಲ್ಲಿ ಪದಗಳನ್ನು ಉಪಯೋಗಿಸಿದಾಗ ಅಲ್ಲೂ ಕೂಡ ಓ
ಅಕ್ಷರ, ಔ ಅಕ್ಷರಗಳು ಇವುಗಳೆಲ್ಲ ಬಂದ್ರೆ ಅಲ್ಲೂ ಕೂಡ ಔ ಆದೇಶ ಆಗುತ್ತೆ. ಗೋ ಎಂಬ ಪದಕ್ಕೆ ಯುತಿ ಎಂಬ ಪದ ಪರದಲ್ಲಿದ್ದಾಗಲೂ ಮಾರ್ಗ ಪರಿಣಾಮ ಎಂಬ ಅರ್ಥದಲ್ಲಿ ಔ ಆದೇಶವಾಗುತ್ತದೆ. ಇಲ್ಲಿ ಪರ್ಟಿಕ್ಯುಲರ್ ಗೋ ಮತ್ತೆ ಯುತಿ ಪದನ ಮೆನ್ಷನ್ ಮಾಡಿದ್ದಾರೆ. When the word go is followed by the word yuti, yuti is in the meaning of measurement. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 2 ಮೈಲ್ ಅಂತ ಹೇಳಿದೆ. ಆ ಒಂದು ಡಿಸ್ಟೆನ್ಸ್, ಮೆಷರ್ಮೆಂಟ್ ಆಫ್ ಅ ಡಿಸ್ಟೆನ್ಸ್. ಗೋ ಅನ್ನೋ ಪದದ ಮುಂದೆ ಇದ್ದಾಗ ಗೋ ಯುತಿ ಅಂತ ಇರುತ್ತೆ. ಗೋ ಅನ್ನುವಲ್ಲಿ ಓ ಇದೆ. ಯುತಿ ಅನ್ನುವಲ್ಲಿ there is no ಸ್ವರ in the beginning. ಯ is a consonant. ಆಮೇಲೆ ಅಲ್ಲಿ ಇದು ಇಲ್ಲ, ಯತ್ ಪ್ರತ್ಯಯ ಅಥವಾ ಯಾವುದೇ ಪ್ರತ್ಯಯನೂ ಅಲ್ಲ, ಅದು ಯ ಇಂದ ಸ್ಟಾರ್ಟ್ ಆಗ್ತಿರೋ ಪ್ರತ್ಯಯ ಅಲ್ಲ. ಸೊ ಹಾಗಾಗಿ ಆ ಪ್ರೀವಿಯಸ್ ಸೂತ್ರ ಇಸ್ ನಾಟ್ ಅಪ್ಲಿಕೇಬಲ್. ಪ್ರೀವಿಯಸ್ ಬೋಧ ಸೂತ್ರಸ್ ಆರ್ ನಾಟ್ ಅಪ್ಲಿಕೇಬಲ್. ಬಟ್ ಸ್ಟಿಲ್ ಅವಾದೇಶ ಆಗಿದೆ. ಔ ಹ್ಯಾಸ್ ಕಮ್ ಇನ್ ದ ಪ್ಲೇಸ್ ಆಫ್ ಓ. ಗವ್ಯೂತಿ ಆಗಿದೆ. ಗವ್ಯೂತಿ ಅಂದ್ರೆ ಹಸು ಕೂಗಿದಾಗ ಎಷ್ಟು ದೂರದವರೆಗೆ ಶಬ್ದ ಕೇಳುತ್ತೋ ಅಷ್ಟು ದೂರದ ಡಿಸ್ಟೆನ್ಸ್ ಅಂತ 1 ಗವ್ಯೂತಿ 2 ಗವ್ಯೂತಿ ಅಂತ ಅವರು ಮೆಷರ್ ಮಾಡ್ತಿದ್ರು. ಅಪ್ರಾಕ್ಸಿಮೇಟ್ಲಿ 2 ಕಿಲೋಮೀಟರ್ಸ್ ಅಂತ. ಅಷ್ಟು ದೂರ ಹಸು ಕೂಗಿದ್ರೆ ಕೇಳಿಸ್ತಿತ್ತಂತ ಇದೆ. ಯಾಕೆಂದ್ರೆ ಸೈಲೆಂಟ್ ಆಗಿರ್ತಿತ್ತು, ಹಾಗಾಗಿ ಎಲ್ಲ ಕೇಳಿಸ್ತಿತ್ತು. ಈಗ ಬೇರೆ ಶಬ್ದಗಳ ಜೊತೆಗೆ ಹಸು ಕೂಗಿದ್ರೆ ಕೇಳಿಸೋದು ಕಷ್ಟ, ಅಷ್ಟು ದೂರ ಇಲ್ಲ. ಸೊ ಅದಕ್ಕೆ ಗವ್ಯೂತಿ ಅಂತ ಒಂದು ಮೆಷರ್ಮೆಂಟ್ ಅನ್ನ ಮಾಡ್ಬಿಟ್ಟು ಅವರು ದೇ ಯೂಸ್ ಟು ಮೆಷರ್ ದ ಡಿಸ್ಟೆನ್ಸ್ ವಿತ್ ದಟ್. ಸೊ ಇಲ್ಲಿ ಕೂಡ ಗೋ ಯುತಿ ಅನ್ನೋಲ್ಲಿ ಓ ಹ್ಯಾಸ್ ಚೇಂಜ್ ಇನ್ ಟು ಔ ಅಂಡ್ ಇಟ್ ಹ್ಯಾಸ್ ಬಿಕಮ್ ಗವ್ಯೂತಿ. ದಿಸ್ ಇಸ್ ಅನ್ ಅನದರ್ ರೂಲ್ ಆಫ್ ವಾಂತಾದೇಶ ಸಂಧಿ. So we will go to the next type. One more name they are saying. ಈಗ ನಾವು ದೀರ್ಘ ಅಂದ್ರೆ ಏನು ಅಂತ ಮೊದಲೇ ನೋಡಿದ್ವಿ. ಸವರ್ಣ ಅಂದ್ರೆ ಏನು ಅಂತ ಮೊದಲೇ ನೋಡಿದ್ವಿ. ಹ್ರಸ್ವ ದೀರ್ಘ ಪದಗಳು ಗೊತ್ತು. ಆಮೇಲೆ ಸುಮಾರು ಹೆಸರುಗಳೆಲ್ಲ ನಮ್ಗೆ ಪರಿಚಯ ಆಗಿದೆ. ಸೊ ಸಂಧಿಯಲ್ಲೂ ಕೆಲವು ಪದಗಳ ಪರಿಚಯ ಆಗಿದೆ. ಈ ತರ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈಗ ಇನ್ನೊಂದು ಹೆಸರು ಅದೇಂಗ್ ಗುಣ ಅನ್ನೋ ಸೂತ್ರದಿಂದ ಹೇಳ್ತಾ ಇದ್ದಾರೆ. ಅತ್ ಏಂಗ್ ಗುಣ, 3 ಪದ ಇದೆ. ಅತ್ ಏಂಗ್ ಗುಣ. ಗುಣ ಅಂತ 3 ಅಕ್ಷರಗಳಿಗೆ ಹೆಸರನ್ನ ಕೊಡ್ತಾ ಇದ್ದಾರೆ. ದೇ ಆರ್ ಗಿವಿಂಗ್ ದ ನೇಮ್ ಗುಣ. ಗುಣಸಂಧಿ ಅಂತ ಮುಂದೆ ಓದ್ತೀವಿ. ಆಲ್ರೆಡಿ ಗೊತ್ತಿದೆ ಕೆಲವ್ರಿಗೆ ಗುಣಸಂಧಿ ಅಂದ್ರೆ ಏನು ಅಂತ. ಅದಕ್ಕೆ ಯಾಕೆ ಗುಣ ಅಂತಾರೆ, ಅದ್ರ ಗುಣ ಅಂದ್ರೆ ಏನು ಅನ್ನೋದನ್ನ ಈ ಸೂತ್ರದ ಮೂಲಕ ಹೇಳಿದ್ದಾರೆ. ಅತ್ ಮತ್ತೆ ಏಂಗಳಿಗೆ ಗುಣ ಅಂತಾರೆ. ಅತ್ ಅಂದ್ರೆ ಹ್ರಸ್ವ ಅಕಾರ, ಶಾರ್ಟ್ ಆ. ಏಂಗ್ ಅಂದ್ರೆ ಎ ಓಗಳು. ಮಹೇಶ್ವರ ಸೂತ್ರದಲ್ಲಿ ಐ ಓಂಗ್ ಎ ಓಂಗ್ ಐ ಔಚ್ ಅಂತ ಬರುತ್ತಲ್ಲ, ಅಲ್ಲಿ ಎ ಓಂಗ್ ಅದೊಂದೇ ಸೂತ್ರನ ಒಂದು ಪ್ರತ್ಯಾಹಾರ ಮಾಡಿದೆ. ಎ ಓಂಗ್ ಅಂತ ಏಂಗ್ ಅಂತ ಮಾಡ್ಬಿಟ್ರೆ ಓ ಮಿಸ್ ಆಗಿದೆ. ಅಂದ್ರೆ ಎ ಅಂಡ್ ನ ಆರ್ ಕಂಬೈನ್, ಪ್ರತ್ಯಾಹಾರ ಆಗಿದೆ. ಏಂಗ್ ಅಂದ್ರೆ ಎ ಮತ್ತೆ ಓ ಅಂತ ಅರ್ಥ ಮಾಡಿ. ಅಚ್ ಅಂದ್ರೆ ಸ್ವರ, ಹಲ್ ಅಂದ್ರೆ ವ್ಯಂಜನ, ಈ ತರ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಹಾಗೆ ಏಂಗ್ ಅಂದ್ರೆ ಎ ಮತ್ತೆ ಓ ಅಕ್ಷರಗಳು. ಅತ್ ಏಂಗ್ ಗುಣ ಅಂತ. ಅ ಮತ್ತೆ ಎ ಓ ಈ ಅಕ್ಷರಗಳಿಗೆ, 3 ಅಕ್ಷರಗಳಿಗೆ ಗುಣ ಎನ್ನುವ ಹೆಸರು ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಇಲ್ಲಿ ಅತ್ ಅಂತ ತ ಯಾಕಿದೆ? ಏಂಗ್ ಅರ್ಥ ಆಯ್ತು ನಮ್ಗೆ, ಎ ಓ. ತ ಯಾಕಿದೆ? ಹ್ರಸ್ವ ಆಕಾರ ಅಂತ ಯಾಕೆ ತಗೊಳ್ತೀವಿ? ಯಾಕೆ ದೀರ್ಘ ಆಕಾರ ಬರಲ್ಲ? ಈ ತರ ಎಲ್ಲ ಪ್ರಶ್ನೆಗಳು ಬರ್ತವೆ. ಅದನ್ನ ಸಮಾಧಾನ ಮಾಡೋದಕ್ಕೆ ಇನ್ ದ ನೆಕ್ಸ್ಟ್ ಸೂತ್ರ ದೇಸೆ ತಪರಸ್ ತತ್ಕಾಲಸ್ಯ ಅಂತ ಮುಂದೆ ಹೇಳು. ತಪರಹ ತತ್ಕಾಲಸ್ಯ ಅಂತ 2 ಪದಗಳು. ತಪರಹ ತತ್ಕಾಲಸ್ಯ. ತಪರಹ ಅಂದ್ರೆ ತ ಅಕ್ಷರದ ಪರದಲ್ಲಿರುವ ಸ್ವರ, ತಪರಹ. ಅದೇ ರೀತಿ ತ ವರ್ಣ ಪರದಲ್ಲಿರುವ ಸ್ವರ. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಬಾರ್ದು, ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಅಂದ್ರೆ ಯಾವ ಅಕ್ಷರದ ಮುಂದೆ ತ ಇದೆಯೋ
ತ ಅಕ್ಷರದ ಮುಂದೆ ಯಾವ ಅಕ್ಷರ ಇದೆಯೋ, ಅಕ್ಷರ ಅಂದ್ರೆ ಸ್ವರ, ವೊವೆಲ್ ಹಿಯರ್ ವಿ ಹ್ಯಾವ್ ಟು ಟೇಕ್ ದ ಕನ್ಸಿಡರೇಷನ್ ಆಫ್ ವೊವೆಲ್. ಅಂದ್ರೆ ತ ಅನ್ನೋ ಅಕ್ಷರದ ಮುಂದೆ ಮತ್ತೆ ಹಿಂದೆ ಎರಡೂ ಕಡೆ ಇರುವ ಸ್ವರ ಅಂತ ಅರ್ಥ. ಅವುಗಳು ಏನನ್ನು ಸೂಚಿಸುತ್ತವೆ ಅಂದ್ರೆ ಯಾವ ಟೈಪ್ ನಲ್ಲಿ ಆ ವೊವೆಲ್ ಅನ್ನ ಯೂಸ್ ಮಾಡಿದಾರೋ that type only is considered when they are followed and preceded by letter ta. Followed and preceded by letter ta indicate the type they are written or used, pronounced. Written ಅಂತ ಯಾಕೆ ಬರದೆ ಅಂದ್ರೆ ನಾವು ಬರದೆ ಅಭ್ಯಾಸ ಮಾಡ್ತೀವಲ್ಲ, ಹಾಗಾಗಿ ದೇ ಆರ್ ಟೋಲ್ಡ್, ಸೆಡ್ ಅಂತ ಹೇಳ್ಬೋದು. ಅದು ಇಲ್ಲಿ ಪ್ರೀವಿಯಸ್ ಸೂತ್ರದಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ಅತ್ ಅಂತ ಇದೆ, ಇಲ್ಲಿ ತ ಅನ್ನೋ ಲೆಟರ್ ಇದೆ. ತ ಅನ್ನೋ ಲೆಟರ್ಗೆ ಮುಂಚೆ ಅ ಇದೆ, ತ ಲೆಟರ್ ಆದ್ಮೇಲೆ ಏಂಗ್ ಇದೆ. ಏಂಗ್ ಅಂದ್ರೆ ಎ ಓ. ಎ ಮತ್ತೆ ಓಗೆ ತ ಇಸ್ ಇನ್ ದ ಬಿಗಿನಿಂಗ್. ಫಾರ್ ದ ಲೆಟರ್ ಆ ಆರ್ ಸ್ವರ ಆ, ತ ಇಸ್ ಇನ್ ದ ಎಂಡ್. ಅಂದ್ರೆ ಇದು ತಪರ, ಇದು ತಪರ, ಎರಡಕ್ಕೂ ತಪರ ಅಂತೀವಿ. ಈ ರೀತಿ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅ ಇಸ್ ಸೆಡ್ ಆಸ್ ಹ್ರಸ್ವ ಅಕಾರ. ಸೊ ಓನ್ಲಿ ಹ್ರಸ್ವ ಅಕಾರ ಇಸ್ ಕನ್ಸಿಡರ್ಡ್. 18 ಇದೆಯಲ್ಲ ಅಕ್ಷರಕ್ಕೆ, ಅಕಾರಕ್ಕೆ 18 ಟೈಪ್ಸ್ ಆರ್ ದೇರ್. ದೀರ್ಘ, ಪ್ಲುತ. ಆ ದೀರ್ಘ ಪ್ಲುತಗಳನ್ನ ಬಿಟ್ಟು ಬರೀ ಹ್ರಸ್ವ ಮಾತ್ರ ತಗೊಳ್ತೀವಿ. ಏಂಗ್ ಅಂದಾಗ ಅಲ್ಲೂ ಅಷ್ಟೇ ಎ ಓ ಪ್ಲುತಾಕ್ಷರ ಕೂಡ ಬರುತ್ತೆ. ಹ್ರಸ್ವ ಇಲ್ಲದೆ ಇದ್ರು ಅದಕ್ಕೆ ಪ್ಲುತ ಇದೆ, ಬಟ್ ಪ್ಲುತ ತಗೊಳ್ಳೋ ಹಾಗಿಲ್ಲ. ಓನ್ಲಿ ದೀರ್ಘ ಎ, ದೀರ್ಘ ಓ ಅಂತ ಕನ್ಸಿಡರ್ ಮಾಡಬೇಕು. ಅಂದ್ರೆ ಶಾರ್ಟ್ ಆ, ಎ ಅಂಡ್ ಓ. ಲಾಂಗ್ ಆ ವಿ ಶುಡ್ ನಾಟ್ ಕನ್ಸಿಡರ್. ಎ ಅಂಡ್ ಓ ದೇ ಆರ್ ಕಾಲ್ಡ್ ಗುಣ. ಅವುಗಳಿಗೆ ಗುಣ ಎನ್ನುವ ಹೆಸರು. ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ತಪರಸ್ ತತ್ಕಾಲಸ್ಯ ಅನ್ನುವ ಸೂತ್ರವನ್ನ ಹೇಳ್ತೀವಿ. ಅದರ ಪ್ರಕಾರ ಅತ್ ಅಂದ್ರೆ ಓನ್ಲಿ ಹ್ರಸ್ವ ಅಕಾರ. ಆತ್ ಅಂತ ಏನಾದ್ರು ಹೇಳಿದ್ರೆ ಅಲ್ಲಿ ದೀರ್ಘ ಆಕಾರ ಆಗ್ತಿತ್ತು. ಬರೀ ಅತ್ ಅಂತ ಹೇಳಿದರೆ ಹ್ರಸ್ವ ಆಕಾರ. ಏಂಗ್ ಅಂತ ಹೇಳಿದರೆ ಎ ಮತ್ತೆ ಓ ಎರಡೇ, ಪ್ಲುತ ಹೇಳಲಿಲ್ಲ. ಸೊ ತ ಇದ್ರೆ ಈ ತರ ಅಂತ. ಇದು ಬರೀ ಪ್ರೀವಿಯಸ್ ಸೂತ್ರಕ್ಕೆ ಮಾತ್ರ ಅಲ್ಲ, ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಸೊ ನೌ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಗುಣ. ಗುಣ ಈಸ್ ಅ ಎ ಓ. ಅ ಎ ಓ ಆರ್ ಕಾಲ್ಡ್ ಗುಣಾಸ್. ಈ ಮೂರು ಅಕ್ಷರಗಳಿಗೆ ಗುಣ ಎನ್ನುವ ಹೆಸರು. ಇಷ್ಟು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅರ್ಥ ಮಾಡಿಕೊಂಡಿರುವ ವಿಚಾರಗಳು. ಇನ್ನು ಗುಣಸಂಧಿ ಅಂದ್ರೆ ಏನು ಅಂತ ಮುಂದಿನ ಕ್ಲಾಸಲ್ಲಿ ಅರ್ಥ ಮಾಡ್ಕೊ.